ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾಕ್ಸ್ ಡಿಸೈನರ್ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ಡಿಸೈನ್ಗಾಗಿ ನಾನು 2 ಟೈಪ್ಸಲ್ಲಿ ಬೀಡ್ಸ್ ತೊಗೊಂಡಿದ್ದೀನಿ. ಈ ಥರ ಡ್ರಮ್ ಬೀಡ್ಸ್ ಬರುತ್ತಲ್ಲ, ಈ ಥರ ಲೆಂದಿ ಆಗಿರುವಂತಹ ಬೀಡ್ಸ್. ಈ ಬೀಡ್ಗಳನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಸ್ಮಾಲ್ ಸೈಜ್ ಬೀಡ್ಸ್. 2 ಕಲರ್ ಸಿಲ್ಕ್ ಥ್ರೆಡ್, ಕುಚ್ಚು ಕಟ್ಟಲಿಕ್ಕೋಸ್ಕರ ಜರಿ ಥ್ರೆಡ್, 10 ನಂಬರ್ ಕ್ರೋಶಾ ನೀಡಲ್, ಹಾಗೆ ಕಟರ್. ನಾನು ಈ ಡಿಸೈನ್ಗಾಗಿ ಸ್ಯಾರಿ ಪಿಂಕ್ ಕಲರಲ್ಲಿದೆ, ಹಾಗಾಗಿ ಪಿಂಕ್ ಕಲರ್ ದಾರದ ಇದರಲ್ಲಿ ನಾನು ಆರಳೆ ದಾರನ ರೆಡಿ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟಿಂಗ್ ಒಂದು ನಾಟ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಾಟ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿರೋವಂಥದ್ದನ್ನು ನಾನಿಲ್ಲಿ ಪಲ್ಲುಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಲಾಕ್ ಆದಮೇಲೆ ಈಗ ನಾನು ಇಲ್ಲಿ ಡ್ರಮ್ ಬೀಡ್ ಏನು ತೊಗೊಂಡಿದ್ವಿ ಅಲ್ವಾ, ಇದು ಲೆಂದಿ ಬೀಡ್ಸು, ಇದನ್ನು ನಾನಿಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ದಾರ ಮೇಲೆ ಮಾಡಿಕೊಂಡು ಇಲ್ಲಿ ಬೀಡನ್ನು ಇನ್ಸರ್ಟ್ ಮಾಡಿ ಲಾಕ್ ಮಾಡಿ ಮತ್ತೆ ಇನ್ನೊಂದ್ಸಲಿ ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೆ ಅಲ್ಲೇ ಇನ್ನೂ ಒಂದು ಬೀಡನ್ನು ಮತ್ತೆ ಅಲ್ಲೇ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಬೀಡ್ ಹಾಕಿ ಅಲ್ಲಿನೂ ಅದನ್ನು ಲಾಕ್ ಮಾಡ್ಕೊಂಡಿದ್ದೀನಿ, ಬೀಡ್ ಲಾಕ್. ಈಗ ಇದೇನು 2 ಬೀಡ್ ಇನ್ಸರ್ಟ್ ಮಾಡಿದ್ವಿ ಅಲ್ವಾ, ಇದು ವಿ ಶೇಪಲ್ಲಿ ಬರಬೇಕು. ಆ ಥರ ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಸ್ಟ್ರೇಟಾಗಿ ಮಾಡ್ಕೊಳ್ಳೋ ಹಾಗಿಲ್ಲ, ಇದನ್ನು ಈ ಥರ ವಿ ಶೇಪಲ್ಲಿನೇ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ವಿ ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ 5 ಚೈನ್ಸ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಇಲ್ಲಿ ಮತ್ತೆ 6 ಚೈನ್ಸ್, 4, 5, 6 ಚೈನ್ಸ್ ಹಾಕಿಬಿಟ್ಟು ಇದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋ ಹಾಗಿಲ್ಲ. ಯಾಕೆಂದರೆ ಇಲ್ಲಿ ಆರ್ಚ್ ಬರೋದ್ರಿಂದ ಸ್ವಲ್ಪ ಒಳಗಡೆನೆ ಒಂದು 4 or 5 ಚೈನ್ಸ್ ಬರೋ ಅಷ್ಟು ಪ್ಲೇಸ್ಗೆ ಈ ಥರ ಹಾಕ್ಕೋಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಆರ್ಚಸ್ ಬರೋದ್ರಿಂದ ಸ್ವಲ್ಪ ಇಲ್ಲಿ ಒಳಗಡೆನೆ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ 5 ಚೈನ್ಸ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಈಗ ಮತ್ತೆ ನಾವಿಲ್ಲಿ ಬೀಡ್ಗಳನ್ನು ಇನ್ಸರ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ದಾರ ಮೇಲೆ ಮಾಡಿ ಇಲ್ಲಿ ಬೀಡನ್ನು ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್, ಮತ್ತು ಅದ್ರ ಪಕ್ಕದಲ್ಲೇ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲಿ ಇನ್ನೂ ಒಂದು ಬೀಡನ್ನು ಇನ್ಸರ್ಟ್ ಮಾಡಬೇಕು. ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡಿ ಅದನ್ನು ಕೂಡ ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ಬೀಡ್ ಲಾಕ್. ಈಗ ಅದು ವಿ ಶೇಪಲ್ಲಿ ಬರೋ ಥರ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಈ ಥರ ವಿ ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಮಧ್ಯದಲ್ಲಿನೇ 2 ಬೀಡ್ಗಳ ಮಧ್ಯದಲ್ಲಿ ಕುಚ್ಚುಗಳು ಬರುತ್ತೆ, ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಒಂದು ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಆದ ತಕ್ಷಣ ಇನ್ನೂ ಒಂದ್ಸಲಿ ಚೈನ್ ಹಾಕಿಬಿಟ್ಟು ಒಂದು ಚೈನ್ ಹಾಕಿ ಮತ್ತೆ ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡಿ ಅದು ವಿ ಶೇಪಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ವಿ ಶೇಪಲ್ಲಿ ಇಲ್ಲಿ ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ 5 ಚೈನ್ಸ್, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್, ಮತ್ತು 6 ಚೈನ್ಸ್ ಹಾಕಿಬಿಟ್ಟು ಅದು 5 or 4 ಈ ಥರ ಒಂದು ಸ್ವಲ್ಪ ಒಳಗಡೆನೆ ಬರೋ ಥರ ಲಾಕ್ ಮಾಡಿಬಿಟ್ಟು ಮತ್ತೆ 5 ಚೈನ್ಸ್ ಹಾಕಿ ಅದು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇದೇ ಥರನೇ ಬೇಸ್ ಲೈನನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಯಾವ ಥರ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ನಾನು ಇದು ಬೇಸ್ ಲೈನನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನನಗೆ ಲಾಸ್ಟಲ್ಲಿನೂ ಸಹ ಬೀಡಿಗೆ ಎಂಡ್ ಆಗಿದೆ, ಇಲ್ಲಿ ಕುಚ್ಚು ಬರುತ್ತೆ. ಆದಷ್ಟು ಕುಚ್ಚು ಬರೋ ಥರನೇ ಎಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂದರೆ 5 ಚೈನ್ಸ್ ಇದಾಯಿತು ಅಂದರೆ 6 ಚೈನ್ಸ್ ಆದಮೇಲೆ ಅಲ್ಲಿ ಎಷ್ಟು ಬರುತ್ತೋ ಅಷ್ಟು ಚೈನ್ಸ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕೆ ಅಂದರೆ ಆರ್ಚಸ್ ಬರಬೇಕಲ್ವ, ಅದಕ್ಕೆ ನೀಟಾಗಿ ನೋಡ್ಕೊಂಡ್ಬಿಟ್ಟು ಎಂಡಿಂಗಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಎಂಡ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಸ್ಟೆಪ್ಪಿಗಾಗಿಯೂ ಸಹ ನಾನು ಪಿಂಕ್ ಕಲರ್ ಥ್ರೆಡ್ಡನ್ನೇ ತೊಗೊಂಡ್ಬಿಟ್ಟು ಆರಳೆ ದಾರನ ನಾಟ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಏನಿದೆ ಅಲ್ವಾ, ಇಲ್ಲಿಗೆ ಬಟ್ಟೆಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಇಲ್ಲಿ ಲಾಕ್ ಏನಿತ್ತು ಅಲ್ವಾ, ನಾವು ಫಸ್ಟ್ ಸ್ಟೆಪ್ಪಲ್ಲಿ ಏನು ಲಾಕ್ ಮಾಡಿದ್ವಿ ಅಲ್ವಾ, ಅದ್ರ ಮೇಲ್ಗಡೆನೇ ಲಾಕ್ ಮಾಡ್ಕೊಂಡ್ಬಿಟ್ಟು
ಅಲ್ಲಿ ಸ್ವಲ್ಪ ದಾರ ಮೇಲೆ ಮಾಡಿ ಈ ಸೈಜ್ ಬೀಡ್ಸ್, ಫುಲ್ ಚಿಕ್ಕ ಸೈಜನ್ನು ತೊಗೊಳ್ಬೇಡಿ ಈ ಡಿಸೈನ್ಗಾಗಿ. 3 mm ಬೀಡ್ ಬರುತ್ತೆ ಅಲ್ವಾ, ಅಷ್ಟಿದ್ರೆ ಸಾಕು. 3 mm ಬೀಡನ್ನು ಇಲ್ಲಿ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಸರ್ಟ್ ಮಾಡ್ಕೊಂಬಿಟ್ಟು ಇದು ಬೀಡ್ ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇದೆ ನೋಡಿ, ಆ ಥ್ರೆಡ್ ಒಳಗಡೆ ಹೋಗ್ಬಿಟ್ಟು ಈಗ ಲಾಕ್ ಆದಮೇಲೆ ಮತ್ತೆ ನಾನು ಬೀಡನ್ನು ತಗೊಳ್ತಾ ಇದ್ದೀನಿ. ಬೀಡನ್ನು ಇನ್ಸರ್ಟ್ ಮಾಡಿ ಮತ್ತೆ ಅದೇ ಗ್ಯಾಪಲ್ಲೇ ಮತ್ತೆ ಲಾಕ್, ಮತ್ತೆ ದಾರ ಮೇಲೆ ಮಾಡಿಕೊಂಡು ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಒಂದ್ಸಲಿ ಲಾಕ್. ಇದೇ ಥರನೇ 4 ಬೀಡ್ಗಳು ಈ ಬೀಡ್ ಸುತ್ತಲೂ 4 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೋದು. ಈಗ 4th ಬೀಡನ್ನು ಸಹ ನಾನು ಇನ್ಸರ್ಟ್ ಮಾಡಿ ಈ ಬ್ಯಾಕ್ ಸೈಡ್ ಥ್ರೆಡ್ ಏನಿದೆ ಅಲ್ವಾ, ಇದಕ್ಕೇ ನಾನು 4th ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇಲ್ಲಿ ಮಧ್ಯದಲ್ಲಿ 2 ಬೀಡ್ಗಳ ಮಧ್ಯ ಒಂದು ಲಾಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ಒಂದು ಚೈನ್ ಹಾಕಿದ್ವಿ ಅಲ್ವಾ, ಕಾಣ್ತಾ ಇದೆ ಅಲ್ವಾ. 4 ಬೀಡನ್ನು ಇನ್ಸರ್ಟ್ ಮಾಡಿದ್ಮೇಲೆ ಇವೆರಡು ಬೀಡ್ಗಳ ಮಧ್ಯ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿಗೆ ನಾನು ಒಂದ್ಸಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಇಲ್ಲಿ ಥ್ರೆಡ್ನ ಮೇಲೆ ಮಾಡ್ಕೊಂಬಿಟ್ಟು ಬೀಡ್ಗಳನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಅದೇ ಪ್ರೊಸೀಜರಲ್ಲೇ ಈ ಬೀಡಿನ ಸುತ್ತಲೂ 4 ಬೀಡ್ಗಳನ್ನು ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಬೇಕು. 4 ಬೀಡ್ಗಳನ್ನು ಇನ್ಸರ್ಟ್ ಮಾಡಿ ಲಾಕ್ ಆದಮೇಲೆ ಇಲ್ಲಿ ಏನು ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದ್ರ ಮೇಲ್ಗಡೆನೆ ಮತ್ತೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಲಾಕಿನ ಮೇಲೆ ಲಾಕ್ ಆದಮೇಲೆ ಮತ್ತೆ ಇಲ್ಲಿ 5 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಅದ್ರ ಒಳಗಡೆ ಒಂದ್ಸಲಿ ನಾನು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸಿಂಗಲ್ ಕ್ರೋಶ ಆದ ನಂತರ ಡೈರೆಕ್ಟಾಗಿ ಇಲ್ಲಿ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡ್ಬಿಟ್ಟು 6 ಚೈನ್ ಗ್ಯಾಪ್ ಏನಿತ್ತು ಅಲ್ವಾ, ಅದ್ರ ಒಳಗಡೆಯಿಂದ ಥ್ರೆಡ್ನ ತೊಗೊಂಡ್ಬಿಟ್ಟು 2ರಿಂದ 1, 2ರಿಂದ 1 ಮತ್ತು 2ರಿಂದ 1 ಈ ಥರ ಮಾಡಿದಾಗ ಒಂದು ಟ್ರಿಬಲ್ ಕ್ರೋಶ ರೆಡಿ ಆಗುತ್ತೆ. ಆದ ನಂತರ ಮತ್ತೆ ಒಂದು ಬೀಡನ್ನು ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇಲ್ಲೇನು ಇನ್ಸರ್ಟ್ ಮಾಡಿದ್ವಿ ಅಲ್ವಾ 3 mm ಬೀಡು, ಅದೇ ಸೈಜಿನ ಬೀಡನ್ನು ನಾನಿಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇನ್ಸರ್ಟ್ ಮಾಡಿ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಈ 6 ಚೈನ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಥ್ರೆಡ್ನ ತೊಗೊಂಡು 2ರಿಂದ 1, 2ರಿಂದ 1 ಮತ್ತು 2ರಿಂದ 1 ಮಾಡಿದಾಗ ಟ್ರಿಬಲ್ ಕ್ರೋಶ ರೆಡಿ ಆಗುತ್ತೆ. ಮತ್ತು ಈಗ ಬೀಡ್ ಹಾಕ್ದೇ ಹಾಗೆ ಟ್ರಿಬಲ್ ಕ್ರೋಶ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. 2ರಿಂದ 1, 2ರಿಂದ 1, 2ರಿಂದ 1 ಈ ಥರ 3 ಸಲ ತೆಗೆದಾಗ ಟ್ರಿಬಲ್ ಕ್ರೋಶ ರೆಡಿ ಆಗುತ್ತೆ. ಮತ್ತೆ ಒಂದ್ಸಲಿ ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಟ್ರಿಬಲ್ ಕ್ರೋಶ, ಈಗ ಬೀಡ್ ಹಾಕ್ದೇ ಟ್ರಿಬಲ್ ಕ್ರೋಶ. ಈಗ ನಾನು ಮತ್ತೆ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಟ್ರಿಬಲ್ ಕ್ರೋಶ, ಈಗ ಬೀಡ್ ಇನ್ಸರ್ಟ್ ಮಾಡ್ದೇ ಟ್ರಿಬಲ್ ಕ್ರೋಶ, ಮತ್ತೆ ಬೀಡನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈಗ ಬೀಡ್ ಇನ್ಸರ್ಟ್ ಮಾಡಿದೆ ಟ್ರಿಬಲ್ ಕ್ರೋಶ, ಬೀಡ್ ಇನ್ಸರ್ಟ್ ಮಾಡಿಬಿಟ್ಟು ನಾನು ಟ್ರಿಬಲ್ ಕ್ರೋಶನ ಮತ್ತೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಆರ್ಚಲ್ಲಿ ನಾನು 5 ಬೀಡ್ಗಳನ್ನು ಇನ್ಸರ್ಟ್ ಮಾಡಿದ್ದೀನಿ. ಈಗ ಫಸ್ಟ್ ನಾನು ಇಲ್ಲಿ ಲಾಕ್ ಆದ ತಕ್ಷಣ ಒಂದು ಟ್ರಿಬಲ್ ಕ್ರೋಶ, ಬೀಡ್ ಇನ್ಸರ್ಟ್ ಮಾಡಿ ಒಂದು ಟ್ರಿಬಲ್ ಕ್ರೋಶ,
ಮತ್ತು ಬೀಡ್ ಹಾಕದೆ ಒಂದ್ಸಲಿ ತ್ರಿಬಲ್ ಕ್ರೋಶ ಮತ್ತು ಬೀಡ್ ಹಾಕಿ ಒಂದ್ಸಲಿ ತ್ರಿಬಲ್ ಕ್ರೋಶ. ಇದೇ ಥರನೇ 5 ಬೀಡ್ಸ್ನ ಹಾಕಿಬಿಟ್ಟು ಲಾಸ್ಟಲ್ಲಿನೂ ಸಹ ಒಂದ್ಸಲಿ ತ್ರಿಬಲ್ ಕ್ರೋಶ ಮಾಡಿಬಿಟ್ಟು 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಬಿಟ್ಟು ಮತ್ತೆ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಂಬಿಟ್ಟು ಸೇಮ್ ಇದೇ ಪ್ರೊಸೀಜರಲ್ಲೇ ಮತ್ತೆ ನೆಕ್ಸ್ಟನ್ನು ಹಾಕ್ಕೊಳ್ತಾ ಹೋಗಬೇಕು. ಈ ಬೀಡಿನ ಬ್ಯಾಕ್ ಸೈಡಲ್ಲಿ 4 ಬೀಡ್ಸು ಮತ್ತು ಮಧ್ಯದಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಈ ಬೀಡಿನ ಬ್ಯಾಕ್ ಸೈಡ್ ಥ್ರೆಡ್ಗೆ 4 ಬೀಡ್ಗಳನ್ನು ಇನ್ಸರ್ಟ್ ಮಾಡಿಬಿಟ್ಟು ಲಾಕ್ ಮಾಡ್ಕೋಬೇಕು. ಹಾಗೆಯೇ ಅಲ್ಲಿಂದ 5 ಚೈನ್ ಗ್ಯಾಪಲ್ಲಿ ಒಂದ್ಸಲಿ ಲಾಕ್ ಮಾಡಿಕೊಂಡು ಡೈರೆಕ್ಟ್ 6 ಚೈನ್ ಗ್ಯಾಪ್ಗೆ ತ್ರಿಬಲ್ ಕ್ರೋಶ, ಒಂದ್ಸಲಿ ಬೀಡ್ ಹಾಕದೆ ಮಾಡಬೇಕು ಮತ್ತು ಒಂದ್ಸಲಿ ಬೀಡ್ ಹಾಕ್ಬಿಟ್ಟು ಮಾಡಬೇಕು. ಅದೇ ಪ್ರೊಸೀಜರಲ್ಲೇ 5 ಬೀಡ್ಗಳನ್ನು ಇನ್ಸರ್ಟ್ ಮಾಡಿಬಿಟ್ಟು ಒಂದು ಆರ್ಚ್ನ ರೆಡಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದೇ ಥರನೇ ಬೇಸ್ ಲೈನ್ ಏನು ಹಾಕ್ಕೊಂಡಿದ್ವಿ ಅಲ್ವಾ ಅದಿಷ್ಟಕ್ಕೂ ಕಂಪ್ಲೀಟ್ ಮಾಡ್ಕೋಬೇಕು. ಕಂಪ್ಲೀಟ್ ಮಾಡಿಬಿಟ್ಟು ಯಾವ ಥರ ಕಾಣುತ್ತೆ ಡಿಸೈನ್ ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ಬೀಡ್ಗಳು ಸುತ್ತು ಈ ಒಂದೊಂದು ಬೀಡಿಗೆ 4 ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿದ್ದೀನಿ. ಒಂದು ಆರ್ಚಲ್ಲಿ 5 ಬೀಡ್ಸ್ ಬಂದಿದೆ. ತ್ರಿಬಲ್ ಕ್ರೋಶಗಳು ಎಷ್ಟು ಬಂದಿದೆ ಅಂದರೆ ಇಲ್ಲಿ ಈ ಕಡೆಗೆ ಒಂದೊಂದು ತ್ರಿಬಲ್ ಕ್ರೋಶಗಳನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಧ್ಯದಲ್ಲಿ ಡಬಲ್ 2 ಸಲ ನಾನು ತ್ರಿಬಲ್ ಕ್ರೋಶಗಳನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ಈಗ 10 ತ್ರಿಬಲ್ ಕ್ರೋಶಗಳು 5 ಬೀಡ್ಗಳು ಬಂದಿದೆ ಒಂದು ಆರ್ಚಿಗೆ. ನೋಡಿ ನಾನು ಈ ಥರ ಹಾಕ್ಕೊಂಬಿಟ್ಟು ತೋರಿಸಿದ್ದೆ ಅಲ್ವಾ ನಾನು ಯಾವ ಥರ ಹಾಕೋದು ಅನ್ನೋದನ್ನು. ಅದೇ ಥರದಲ್ಲಿ ನಾನು ಬೇಸ್ ಲೈನ್ ಏನು ಹಾಕ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಫುಲ್ಲಾಗಿ ಹಾಕ್ಕೊಂಬಿಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲಾಸ್ಟಿಗೆ ನಾನಿಲ್ಲಿ ಕುಚ್ಚು ಬರೋ ಕಡೆಗೆ ಈ ಥ್ರೆಡ್ನ ಎಕ್ಸ್ಟ್ರಾ ಥ್ರೆಡ್ ಏನು ಉಳಿದಿತ್ತು ಅಲ್ವಾ ಆ ಎಕ್ಸ್ಟ್ರಾ ಥ್ರೆಡ್ನ ಇಲ್ಲಿಗೆ ಲಾಕ್ ಮಾಡ್ಕೊಂಬಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ. ಇದು ಯಾಕೆ ಅಂತಂದರೆ ಕುಚ್ಚುಗಳ ಮಧ್ಯೆ ಇದು ಎಕ್ಸ್ಟ್ರಾ ಥ್ರೆಡ್ ಹೋಗೋದ್ರಿಂದ ಇದು ಎಕ್ಸ್ಟ್ರಾ ಥ್ರೆಡ್ ಎಲ್ಲೂ ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಇನ್ಸರ್ಟ್ ಮಾಡಿಬಿಟ್ಟು ಇಲ್ಲಿ ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ನಾನು ಈಗ ಪಲ್ಲು ಕಲರ್ ಏನಿದೆ ಅಲ್ವಾ ಆ ಪಲ್ಲು ಕಲರ್ ಥ್ರೆಡ್ಡಲ್ಲಿ ನಾನು ಕುಚ್ಚು ಕಟ್ಟಲಿಕ್ಕೋಸ್ಕರ ದಾರಾನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನಾನು 70 ಎಳೆ ದಾರಾನ ತೊಗೊಂಡ್ಬಿಟ್ಟು ಡಬಲ್ ಮಾಡಿದಾಗ 70 ಎಳೆ ದಾರಾನ ನೀಡಲಲ್ಲಿ ಸೇರಿಸ್ಬಿಟ್ಟು ಹಾಕೋ ಅಂಥವ್ರು 70 ಎಳೆ ದಾರಾನ ನೀಡಲಲ್ಲಿ ಇನ್ಸರ್ಟ್ ಮಾಡಿದಾಗ ಅದು ಡಬಲ್ ಆಗುತ್ತೆ. ಅದೇ ರೀತಿ ಇದನ್ನು ನಾನು ಡಬಲ್ ಮಾಡ್ಕೊಂಡಿರೋದ್ರಿಂದ 140 ಸ್ಟ್ಯಾಂಡ್ಸ್ ಸಿಲ್ಕ್ ಥ್ರೆಡ್ ಇದೆ ಇದನ್ನು ನಾನೀಗ ಕುಚ್ಚುಗಳನ್ನು ಹಾಕ್ಕೊಳ್ತೀನಿ. 140 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ಏನು ತೊಗೊಂಡಿದ್ದೆ ಅಲ್ವಾ ಈ ಥ್ರೆಡ್ಡನ್ನು ನಾನು ಇಲ್ಲಿ ಇವೆರಡು ಬೀಡ್ಗಳ ಮಧ್ಯದಲ್ಲಿ ಈ ಥರ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇನ್ಸರ್ಟ್ ಮಾಡಿಬಿಟ್ಟು ಲೆವೆಲಾಗಿ ಇಲ್ಲಿ ಎಂಡ್ವರೆಗೂ ಈ ಥರ ತೊಗೊಂಡ್ಬಿಟ್ಟು ಹೀಗೆ ಈ ಥರ ಸೆಟ್ ಮಾಡಿ ಇಲ್ಲಿಂದ ಕುಚ್ಚು ಕಟ್ಟೋದು ಹೇಗೆ ಅಂದರೆ ಇದು ನೀಡಲಲ್ಲಿ ನಾನು ಜರಿ ಥ್ರೆಡನ್ನು ತೊಗೊಂಡಿದ್ದೀನಿ. ಅದರಿಂದ ಈ ಥರ ಇನ್ಸರ್ಟ್ ಮಾಡಿಬಿಟ್ಟು 1 2 3 ಟೈಮ್ಸ್ ಈ ಥರ ಲಾಕ್ ಮಾಡ್ಕೋಬೇಕು. ಈ ಥರ ಅದನ್ನು ಲಾಕ್ ಮಾಡಿಬಿಟ್ಟು ಈ ಕುಚ್ಚಿನ ಬ್ಯಾಕ್ ಸೈಡಲ್ಲಿ ಏನಿದೆ ಅಲ್ವಾ ಈ ನೀಡಲನ್ನು ಈ ಥರ ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡಿದಾಗ ಇದು ಜರಿ ಥ್ರೆಡ್ಡು ಈ ಥರ ಕೆಳಗಡೆ ಬರುತ್ತೆ. ಅದು ಯಾವುದೇ ಕಾರಣಕ್ಕೂ ಬಿಚ್ಚೋದಿಲ್ಲ, ಫುಲ್ ಸೆಕ್ಯೂರ್ ಆಗುತ್ತೆ. ಹಾಗಾಗಿ ಕೆಳಗಡೆಯಿಂದ ಈ ಥರ ಇನ್ಸರ್ಟ್ ಮಾಡ್ಕೋಬೇಕು. ಮಾಡಿಕೊಂಡು ಇದು ಎಕ್ಸ್ಟ್ರಾ ಏನು ಜರಿ ಥ್ರೆಡ್ ಇರುತ್ತಲ್ವ ಅದನ್ನು ಕಟ್ ಮಾಡ್ಕೊಂಬಿಟ್ಟು ಇದು ನಮಗೆ ಎಷ್ಟು ಲೆಂತ್ ಬೇಕು ಅನ್ನೋದನ್ನು ನೋಡ್ಕೋಬೇಕು. ಯಾಕೆ ಅಂತಂದರೆ ಇಷ್ಟು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ ನನಗೆ ಡೈರೆಕ್ಟಾಗೂ ಅದೇ ಕ್ವಶನ್ ಕೇಳ್ತಾ ಇದ್ದಾರೆ. ಕಮೆಂಟಲ್ಲೂ ಒಂದು ಸ್ವಲ್ಪ ಸಿಮಿಲರ್ ಅದೇ ಥರನೇ ಬರ್ತಾ ಇದೆ ನನಗೆ ಮೆಸೇಜಸ್ಸು. ಹಾಗಾಗಿ ನಾನು ಯೂಶ್ವಲಿ ತೊಗೊಳ್ಳೋದು ಈ ಥಮ್ ಏನಿದೆ ಅಲ್ವಾ ಈ ಲೆಂತಿಗೆ ನಾನು ಕುಚ್ಚುಗಳನ್ನು ಮಾಡ್ಕೊಳ್ತೀನಿ. ಇಲ್ಲೇನು ನಾಟ್ ಹಾಕಿರ್ತೀವಿ ಅಲ್ವಾ ಈ ಥಮ್ ಏನು ಬರುತ್ತೆ ಇಷ್ಟಕ್ಕೆ ನಾನು ಕುಚ್ಚುಗಳನ್ನು ಮಾಡ್ಕೊಳ್ತೀನಿ. ಮೆಜರ್ಮೆಂಟ್ ಹೇಗೆ ತೊಗೊಳ್ಳೋದು, ಲೆವೆಲಾಗಿ ಹೇಗೆ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನನ್ನ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಹಾಗಾಗಿ ನಾನು ಹೇಳ್ತಾ ಇರೋವಂಥದ್ದು ಈ ಥಮ್ ಏನಿದೆ ಈ ಲೆವೆಲ್ಲಿಗೆ ಇಟ್ಕೊಂಡ್ಬಿಟ್ಟು ಈ ಥರ ಕಟ್ಟರ್ ಯೂಸ್ ಮಾಡೋದ್ರಿಂದ ಲೆವೆಲಾಗಿ ಕಟ್ ಆಗುತ್ತೆ. ನಾರ್ಮಲ್ ಕತ್ರಿ ಯೂಸ್ ಮಾಡೋದ್ರಿಂದ ಅಷ್ಟು ನೀಟಾಗಿ ಬರೋದಿಲ್ಲ. ಹಾಗಾಗಿ ಇನ್ನು ಬಿಗಿನರ್ಸ್ ಆಗಿದ್ರೂ ಸಹ ಈ ಥರದ ಕಟ್ಟರನ್ನೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ಈ ಥರ ಥಮ್ ಹಿಡಿದ್ಬಿಟ್ಟು ಥಮ್ ಲೆವೆಲ್ಲಿಗೆ ಕರೆಕ್ಟಾಗಿ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಲೆವೆಲಾಗಿ ಕರೆಕ್ಟಾಗಿ ಬರುತ್ತೆ. ಬೈ ಚಾನ್ಸ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಈ ಥರ ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ಬರುತ್ತೆ.
ಕುಚ್ಚು ಕಟ್ಟಬೇಕಾದ್ರೆ ಈ ಥರ ಸ್ಯಾರಿ ಮೇಲೆ ಒಂದು ಭಾರವಾಗಿರುವಂಥದ್ದು ಏನಾದರೂ ಇಟ್ಕೊಳ್ಳೋದ್ರಿಂದ ಇದು ಕುಚ್ಚು ಹಾಕ್ಬೇಕಾದ್ರೆ ಈ ಥರ ಮುಂದೆ ಬರೋದಿಲ್ಲ ಸ್ಯಾರಿ. ಹಾಗಾಗಿ ಸ್ಟಿಫ್ ಆಗಿರಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಭಾರವಾಗಿರೋವಂಥದ್ದು ಏನನ್ನಾದರೂ ಇಟ್ಕೊಂಡ್ಬಿಟ್ಟು ಕುಚ್ಚುಗಳನ್ನು ಹಾಕೋದ್ರಿಂದ ನೀಟಾಗಿ ಕುತ್ಕೊಳ್ಳುತ್ತೆ. ಈ ಥರ ಭಾರವಾಗಿರೋವಂಥದ್ದನ್ನು ಇಟ್ಕೊಳ್ಳೋದ್ರಿಂದ ನಾವು ಈಸಿಯಾಗಿ ಕುಚ್ಚುಗಳನ್ನು ಹಾಕೋಬೋದು. ಇದೇ ಥರನೇ ನೆಕ್ಸ್ಟ್ ಕುಚ್ಚನ್ನು ಸಹ ನಾನು ಟೈ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಇನ್ಸರ್ಟ್ ಮಾಡ್ಕೋಬೇಕು. ಇಲ್ಲಿ ಈ ಥರ ತೊಗೊಂಡ್ಬಿಟ್ಟು ನೀಡಲಿಂದ ಈ ಥರ ಜರಿ ಥ್ರೆಡ್ಡನ್ನು ನಾನು ಈ ಥರ ಟೈ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಈ ಜರಿ ಥ್ರೆಡ್ಡನ್ನು ಎಕ್ಸ್ಟ್ರಾ ಹಾಗೆ ಥ್ರೆಡ್ ಜೊತೆಗೆ ಬಿಡಬೇಡಿ. ಆದಷ್ಟು ಅದನ್ನು ಇಲ್ಲಿಗೆ ಕಟ್ ಮಾಡ್ಕೊಳ್ಳೋದ್ರಿಂದನೇ ನೀಟಾಗಿ ಕಾಣಿಸುತ್ತೆ ಕುಚ್ಚುಗಳು. ನೋಡಿ, ಅದಾದಮೇಲೆ ಸೇಮ್ ಥಂಬ್ ಲೆವೆಲ್ಲಿಗೆ ನಾವು ಈ ಥರ ಹಿಡ್ಕೊಂಡ್ಬಿಟ್ಟು ಇಲ್ಲಿಗೆ ಈ ಥರ ಕಟ್ ಮಾಡ್ಕೊಂಡ್ಬಿಡೋದು. ಎಷ್ಟು ನೀಟಾಗಿ ಕಟ್ ಆಗುತ್ತೆ ನೋಡಿ, ಒಂದೇ ಲೆವೆಲಲ್ಲಿ ಬರುತ್ತೆ. ಕಾಣಿಸ್ತಾ ಇರ್ಬೋದು ಈಗ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದೇ ಥರನೇ ನಾನು ಎಲ್ಲ ಕುಚ್ಚುಗಳನ್ನು ಹಾಕಿಬಿಟ್ಟು ರೆಡಿ ಮಾಡಿಬಿಟ್ಟು ನಿಮಗೆ ಯಾವ ಥರ ಕಾಣುತ್ತೆ ಫೈನಲ್ ಲುಕ್ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಈಗ ಇದು ಡಿಸೈನ್ ಕಂಪ್ಲೀಟ್ ಆಗಿದೆ. ಎಲ್ಲ ಕುಚ್ಚುಗಳನ್ನು ಹಾಕಿಬಿಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ಡಿಸೈನ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.